ಅನರ್ಹತೆಯ ಅಸ್ತ್ರದೊಂದಿಗೆ ಸರ್ಕಾರ ರಕ್ಷಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವರು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಷ್ಟೇ ಅನರ್ಹತೆಯನ್ನ ಮಾಡಬೇಕಾಗುತ್ತೆ ಅಂತ ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡಿಸ್ತಾ ಇರುವಂತದ್ದು. ಇಲ್ಲಿ ಮುಂಬೈಗೆ ಹೋದಂತ ಶಾಸಕರೊಂದಿಗೆ ಬಿಜೆಪಿ ನಾಯಕರು ಇದ್ರು. ಬಿಜೆಪಿ ಜೊತೆ ಅತೃಪ್ತ ಶಾಸಕರ ಸಖ್ಯ ಇದೆ. ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ. ಸೊ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ರು. ಇದಕ್ಕೆ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಅನರ್ಹತೆಯ ಅಸ್ತ್ರದೊಂದಿಗೆ ಸರ್ಕಾರವನ್ನ ರಕ್ಷಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಷ್ಟೇ ಅನರ್ಹತೆಯನ್ನ ಮಾಡಬೇಕು. ಆದ್ರೆ ಇಲ್ಲಿ ಸಾಕ್ಷ್ಯಾಧಾರಗಳಿಲ್ಲದೆ ಅನರ್ಹತೆಯನ್ನ ಮಾಡುವಂತ ಉದ್ದೇಶ ಹೊಂದಿದ್ದಾರೆ ಇವರು ಅನ್ನೋದ್ರ ಬಗ್ಗೆ ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ವಾದ ಪ್ರತಿವಾದವನ್ನ. ಒಂದ್ ಕಡೆ ಅತೃಪ್ತ ಶಾಸಕರ ಪರವಾಗಿ ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನ ಸ್ಪೀಕರ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಇರುವಂತ ಪಾಯಿಂಟ್ಸ್ ಗಳು ಬಹುಮುಖ್ಯವಾದಂತ ಪಾಯಿಂಟ್ಸ್ ಅನ್ನ ನಾವು ತೋರಿಸ್ತಾ ಇದೀವಿ. ಅಲ್ಲಿ ಯಾವ ರೀತಿಯಾದಂತ ವಾದವನ್ನ ಮಂಡಿಸಲಾಗ್ತಾ ಇದೆ ಅಂತ. ಮುಂಬೈಗೆ ಹೋದಂತ ಶಾಸಕರಿಗೆ ಬಿಜೆಪಿ ನಾಯಕರ ಸಖ್ಯ ಇದೆ. ಬಿಜೆಪಿ ಜೊತೆ ಅತೃಪ್ತ ಶಾಸಕರ ಸಖ್ಯ ಇದೆ. ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ ಅಂತ ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾರೆ. ಇದಕ್ಕೆ ಪ್ರತಿಯಾಗಿ ಮುಕುಲ್ ರೋಹಟಗಿ ಅವರು ಕೂಡ ಹೇಳ್ತಾರೆ, ಇಲ್ಲಿ ಅನರ್ಹತೆಯ ಅಸ್ತ್ರವನ್ನ ಪ್ರಯೋಗಿಸುವ ಮುಖಾಂತರ ಸರ್ಕಾರವನ್ನ ರಕ್ಷಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಷ್ಟೇ ಅನರ್ಹತೆಯನ್ನ ಮಾಡಬೇಕು. ಸಾಕ್ಷ್ಯಾಧಾರಗಳಿಲ್ಲದೆ ಅನರ್ಹತೆ ಅರ್ಜಿಯನ್ನ ಹಿಡಿದಿದ್ದಾರೆ ಅಂತ ರೋಹಟಗಿ ಅವರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ ಅತೃಪ್ತ ಶಾಸಕರ ಪರವಾಗಿ. ಇಲ್ಲಿ ಆ ಅತೃಪ್ತ ಶಾಸಕರು ಯಾರ್ಯಾರು ಯಾವ ರೀತಿಯಾಗಿ ಗುರುತಿಸಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಮೋಸ್ಟ್ ಪ್ರಾಬಬ್ಲಿ ದಾಖಲೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಸಿಕ್ಕಿದೆ, ಅದು MTB ನಾಗರಾಜ್ ಅವರು ಮೊನ್ನೆ ಮುಂಬೈಗೆ ಹೋಗುವಂತ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಕೂಡ MTB ನಾಗರಾಜ್ ಅವರು ಹೋದಂತ ಫ್ಲೈಟ್ ನಲ್ಲೇ ಅವರು ಕೂಡ ಹೋಗ್ತಾರೆ. MTB ನಾಗರಾಜ್ ಅವರ ಜೊತೆಯಲ್ಲೇ ಕಾಣಿಸ್ಕೊಳ್ತಾರೆ ಆರ್ ಅಶೋಕ್ ಅವರು. ಸೊ ಇದು ಮೋಸ್ಟ್ ಪ್ರಾಬಬ್ಲಿ ಒನ್ ಆಫ್ ದಿ ಮೇನ್ ರೀಸನ್ ಆಗುತ್ತೆ ಅನರ್ಹತೆಯನ್ನ ಮಾಡಬೇಕು ಅನ್ನುವ ವಿಚಾರ ಬಂದಂತಹ ಸಂದರ್ಭದಲ್ಲಿ. ಆದ್ರೆ ಇಲ್ಲಿ ಮುಕುಲ್ ರೋಹಟಗಿ ಅವರು ಕೂಡ ಒಂದು ಪಾಯಿಂಟ್ ಅನ್ನ ಎತ್ತುತ್ತಾರೆ. ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರೆ ಮಾತ್ರ ಅನರ್ಹತೆ ಆಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಥಾಸ್ಥಿತಿ ಆದೇಶವನ್ನ ತೆರವುಗೊಳಿಸಿ ನಾಳೆ ಅಥವಾ ನಾಡಿದ್ದು ನಿರ್ಧಾರವನ್ನ ಕೈಗೊಳ್ತೇವೆ. ನಾಳೆ ಅಥವಾ ನಾಡಿದ್ದು ನಿರ್ಧಾರವನ್ನ ಕೈಗೊಳ್ತೇವೆ. ಯಥಾಸ್ಥಿತಿ ಆದೇಶವನ್ನ ತೆರವುಗೊಳಿಸ್ತಾ ಇದೆ ಸುಪ್ರೀಂ ಕೋರ್ಟ್. ನಾಳೆ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಆದೇಶವನ್ನ ನೀಡ್ತೇವೆ. ನಾಳೆ ಅಥವಾ ನಾಡಿದ್ದು ನಿರ್ಧಾರವನ್ನ ಕೈಗೊಳ್ತೇವೆ ಅಂತ ಚೀಫ್ ಜಸ್ಟಿಸ್ ಈಗ ಹೇಳ್ತಾ ಇರುವಂತದ್ದು. ಯಥಾಸ್ಥಿತಿ ಆದೇಶ ಅಂದ್ರೆ ಯಥಾಸ್ಥಿತಿ ಆದೇಶವನ್ನ ನೀಡಿತ್ತು. ರಾಜೀನಾಮೆ ಅಂಗೀಕಾರನೂ ಕೂಡ ಮಾಡಂಗಿಲ್ಲ, ಅನರ್ಹತೆಯನ್ನ ಕೂಡ ಮಾಡಂಗಿಲ್ಲ, ಆ ರೀತಿಯಾಗಿ ಒಂದು ತೀರ್ಪನ್ನ ನೀಡಿತ್ತು. ಆದ್ರೆ ಯಥಾಸ್ಥಿತಿ ಆದೇಶವನ್ನ ವಾಪಸ್ ಪಡೆದು ಯಾವ ರೀತಿಯಾಗಿ ತೀರ್ಪನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಅಥವಾ ನಾಡಿದ್ದು ಹೇಳ್ತೀವಿ. ಯಥಾಸ್ಥಿತಿ ಆದೇಶವನ್ನ ತೆರವುಗೊಳಿಸ್ತಾ ಇದೆ ಚೀಫ್ ಜಸ್ಟಿಸ್. ನಾಳೆ ಅಥವಾ ನಾಡಿದ್ದು ನಿರ್ಧಾರವನ್ನ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಥಾಸ್ಥಿತಿ ಆದೇಶವನ್ನ ತೆರವುಗೊಳಿಸಿ ನೀವು ನಾಳೆ ಅಥವಾ ನಾಡಿದ್ದು ನಿರ್ಧಾರವನ್ನ ಕೈಗೊಳ್ತೇವೆ ಅಂತ ಸ್ಪೀಕರ್ ಪರವಾಗಿ ವಾದವನ್ನ ಮಂಡಿಸಲಾಗ್ತಾ ಇದೆ. ರಾಜೀನಾಮೆ ಮತ್ತು ಅನರ್ಹತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಅಥವಾ ನಾಡಿದ್ದೊಳಗೆ ಎಲ್ಲಾ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಈಗ ಸ್ಪೀಕರ್ ಪರವಾಗಿ ವಾದವನ್ನ ಮಂಡಿಸಲಾಗ್ತಾ ಇರುವಂತದ್ದು. ಅಂಗೀಕಾರ ಮಾಡಬೇಕಾ, ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕಾ ಅಥವಾ ಅವರನ್ನ ಅನರ್ಹತೆಗೊಳಿಸಬೇಕಾ, ಇದ್ರ ಬಗ್ಗೆ ನಾವು ನಾಳೆ ಅಥವಾ ನಾಡಿದ್ದು ತೀರ್ಮಾನವನ್ನ ಕೈಗೊಳ್ತೀವಿ. ಸೊ ಹೀಗಾಗಿ ಯಥಾಸ್ಥಿತಿ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತಲ್ಲ ಅದನ್ನ ತೆರವು ಮಾಡಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಸ್ಪೀಕರ್ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಈಗ ತೀರ್ಪನ್ನ ಕೊಡುತ್ತೆ, ವಾದ ಪ್ರತಿವಾದವನ್ನ ಆಲಿಸ್ತಾ ಇದೆ ತ್ರಿಸದಸ್ಯ ಪೀಠ. ಅನರ್ಹತೆ ಮತ್ತು ರಾಜೀನಾಮೆ ಪ್ರಕರಣಗಳಿಗೆ ಸಂಬಂಧವಿದೆ ಅಂತ ಕೂಡ ವಾದವನ್ನ
ಮಂಡಿಸಲಾಗ್ತಾ ಇದೆ. ಅನರ್ಹತೆ ಮತ್ತು ರಾಜೀನಾಮೆ ಪ್ರಕರಣಗಳಿಗೆ ನೇರವಾದಂತ ಸಂಬಂಧವಿದೆ. ಅನರ್ಹತೆಗೂ ಮತ್ತು ರಾಜೀನಾಮೆಗೂ ಎರಡನ್ನೂ ಕೂಡ ಪ್ರತ್ಯೇಕವಾಗಿ ನೋಡೋದಕ್ಕೆ ಕೇಳ್ತಾ ಇದ್ದಾರೆ. ಈ ವಾದ ಸರಿಯಲ್ಲ ಅಂತ ಸ್ಪೀಕರ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನೀವೇನ್ ಕೊಟ್ಟಿದ್ದೀರಾ ಯಥಾಸ್ಥಿತಿಯ ಆದೇಶ ಅದನ್ನ ತೆರವುಗೊಳಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅನರ್ಹತೆ ಮತ್ತು ರಾಜೀನಾಮೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನ್ನು ಪ್ರತ್ಯೇಕವಾಗಿ ನೋಡಲು ಕೇಳ್ತಾ ಇದ್ದಾರೆ. ಈ ವಾದ ನಿಜಕ್ಕೂ ಸರಿಯಲ್ಲ ಅನ್ನೋದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಹೇಳ್ತಾ ಇರುವಂತದ್ದು. ಅನರ್ಹತೆ ಮತ್ತು ರಾಜೀನಾಮೆ ಪ್ರಕರಣಗಳಿಗೆ ನೇರವಾದಂತಹ ಸಂಬಂಧವಿದೆ. ಇವೆರಡೂ ಕೂಡ ಬೇರೆ ಬೇರೆ ಅಲ್ಲ ಅನ್ನೋದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಅನರ್ಹತೆ ಮತ್ತು ರಾಜೀನಾಮೆ ಪ್ರಕರಣಗಳಿಗೆ ನೇರವಾದಂತಹ ಸಂಬಂಧವಿದೆ. ಸೊ ಹೀಗಾಗಿ ಸಮಯಾವಕಾಶ ಬೇಕಾಗಿದೆ. ಇವೆರಡನ್ನೂ ಕೂಡ ಒಂದೇ. ಸೊ ಹೀಗಾಗಿ ಸಮಯಾವಕಾಶ ಬೇಕು, ಅನರ್ಹತೆ ಮಾಡಬೇಕು, ರಾಜೀನಾಮೆ ಅಂಗೀಕಾರ ಮಾಡಬೇಕು ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಪ್ರತ್ಯೇಕಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಯಾವ ರೀತಿಯಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೆಲವೊಂದು ಪ್ರಮುಖವಾದಂತಹ ಪಾಯಿಂಟ್ಗಳನ್ನ ಎತ್ತುತ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಮೇನ್ಲಿ ಅನರ್ಹತೆ ಮತ್ತು ರಾಜೀನಾಮೆ ಎರಡೂ ಪ್ರಕರಣಗಳು ಸಪರೇಟ್ ಅಲ್ಲ, ನೇರವಾದಂತಹ ಸಂಬಂಧವಿದೆ. ಸೊ ಹೀಗಾಗಿ ನಾವು ಸಪರೇಟ್ ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ. ಸ್ಪೀಕರ್ ಇದನ್ನ ಸಪರೇಟ್ ಆಗಿ ನೋಡೋದಕ್ಕೆ ಆಗೋದಿಲ್ಲ. ಎರಡೂ ಕೂಡ ಒಂದೇ ಪ್ರಕರಣವಾಗಿರುವಂತ ಹಿನ್ನೆಲೆಯಲ್ಲಿ, ಒಂದೇ ನೇರ ಸಂಬಂಧವಿರುವಂತ ಹಿನ್ನೆಲೆಯಲ್ಲಿ ಈ ವಾದವನ್ನ ನೀವು ಒಪ್ಪಲೇಬೇಕಾಗಿದೆ. ಈ ಎರಡೂ ಪ್ರಕರಣಗಳು ಬೇರೆ ಬೇರೆ ಅಂತ ವಾದವನ್ನ ಮಂಡಿಸಲಾಗ್ತಾ ಇತ್ತು. ಆ ವಾದವನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ.